ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರ್ಚಿ ಕಾಳಗದ ಮಧ್ಯೆ ವಿದೇಶಕ್ಕೆ 11 ಕೈ ಶಾಸಕರು ಹಾರಿದ್ದಾರೆ. ಮಲೇಷಿಯನ್ ಏರ್ಲೈನ್ಸ್ನ ಫ್ಲೈಟ್ನಲ್ಲಿ ಶಾಸಕರು ಟೂರ್ ಹೊರಟಿದ್ದಾರೆ. ಕುರ್ಚಿ ಕಾಳಗದ ಮಧ್ಯೆ 11 ಕೈ ಶಾಸಕರು ವಿದೇಶಕ್ಕೆ ಹಾರಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಫ್ಲೈಟ್ ಏರಿದ್ದಾರೆ. ಎಂಎಲ್ಎ ಹಾಗೂ ಎಂಎಲ್ಸಿಗಳು ಮಲೇಷಿಯನ್ ಏರ್ಲೈನ್ಸ್ನ ಫ್ಲೈಟ್ನಲ್ಲಿ ಶಾಸಕರು ಟೂರ್ ಹೊರಟಿದ್ದಾರೆ. ಆಸಿಸ್ಗೆ ನೇರ ಫ್ಲೈಟ್ ಇಲ್ಲ, ಹೀಗಾಗಿ ಟ್ರಾನ್ಸಿಟ್ ಫ್ಲೈಟ್ನಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಆಸಿಸ್ ಪ್ರವಾಸಕ್ಕೆ ಹೊರಟವರೆಲ್ಲ ಸಿಎಂ ಆಪ್ತರು, ಅಂದ್ರೆ ಯಾರೆಲ್ಲ ಹೊರಟಿದ್ದಾರೆ ಅವರಲ್ಲಿ ಸಿಎಂ ಆಪ್ತರೇ ಹೆಚ್ಚು. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಯಾರೆಲ್ಲ ಹೊರಟಿದ್ದಾರೆ ಅದರಲ್ಲಿ ಸಿಎಂ ಆಪ್ತರೇ ಹೆಚ್ಚಾಗಿದ್ದಾರೆ. ಇದು ರಾಜಕೀಯ ಟೂರ್ ಅಲ್ಲ, ಇದೊಂದು ಪ್ರೈವೇಟ್ ಟೂರ್, ಖಾಸಗಿ ಟೂರ್ ಅಂತ ಶಾಸಕರು ಕೂಡ ಹೇಳಿದ್ದಾರೆ. ಕುರ್ಚಿ ಕಾಳಗದ ಮಧ್ಯೆ ವಿದೇಶಕ್ಕೆ ಹಾರಿದ್ದಾರೆ 11 ಕೈ ಶಾಸಕರು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಫ್ಲೈಟ್ ಏರಿದ್ದಾರೆ. ಎಂಎಲ್ಎ ಹಾಗೂ ಎಂಎಲ್ಸಿಗಳು ಮಲೇಷಿಯನ್ ಏರ್ಲೈನ್ಸ್ನ ಫ್ಲೈಟ್ನಲ್ಲಿ ಶಾಸಕರು ಟೂರ್ ಹೊರಟಿದ್ದಾರೆ. ಆಸ್ಟ್ರೇಲಿಯಾಗೆ ನೇರ ಫ್ಲೈಟ್ ಇಲ್ಲ, ಹೀಗಾಗಿ ಟ್ರಾನ್ಸಿಟ್ ಫ್ಲೈಟ್ನಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇನ್ನು ಯಾರೆಲ್ಲ ಈ ಒಂದು ಪ್ರವಾಸಕ್ಕೆ ಹೊರಟಿದ್ದಾರೆ ಅಂದರೆ ಟೂರ್ ಹೊರಟಿದ್ದಾರೆ ಅವರಲ್ಲಿ ಸಿಎಂ ಆಪ್ತರೇ ಹೆಚ್ಚಾಗಿದ್ದಾರೆ. ಜೊತೆಗೆ ಇದೊಂದು ರಾಜಕೀಯ ಟೂರ್ ಅಲ್ಲ, ಇದೊಂದು ಖಾಸಗಿ ಟೂರ್ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇದಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದಕ್ಕೆ ಸರ್ಕಾರದ್ದೇ ಪ್ರಾಯೋಜಕತ್ವ ಎನ್ನುವಂತಹ ಒಂದಿಷ್ಟು ಹೇಳಿಕೆಗಳು ಬರ್ತಾ ಇತ್ತು. ತದನಂತರದಲ್ಲಿ ಇಲ್ಲ, ಇದು ರಾಜಕೀಯ ಟೂರ್ ಅಲ್ಲ, ಇದು ನಮ್ಮ ಪ್ರೈವೇಟ್ ಟೂರ್, ಖಾಸಗಿ ಟೂರ್ ಅಂತ ಶಾಸಕರು ಹೇಳಿದ್ದಾರೆ. ಆದರೆ ಇದರ ಆಯೋಜಕರು ಯಾರು ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ಟೀಕೆಗಳಿಗೆಲ್ಲ ಉತ್ಸವದಿರ್ತಕ್ಕಂಥ ಟೀಕೆ ಇದು ಸುಮಾರು 2 ತಿಂಗಳ ಕೆಳಗಡೆನೆ ಫಿಕ್ಸ್ ಆಗಿದೆ. 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರಂತ. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು ನಾವು ಕಾಂಗ್ರೆಸ್ಸಿಗರಷ್ಟೇ. ಹಾಗಾಗಿ ಮನುಷ್ಯ ಆದಂತವನು ದೇಶ ಸುತ್ತಬೇಕು. ಸರ್, ಈಗ ವಿಲಾಸಿ ಜೀವನ ಮಾಡಕ್ಕೆಲ್ಲ ಅಗ್ರಿಕಲ್ಚರ್ ಮತ್ತೆ ಬಜೆಟ್ ಸರ್, ಈಗ ವಿಲಾಸಿ ಜೀವನ ಮಾಡಕ್ಕೆಲ್ಲ ಅಗ್ರಿಕಲ್ಚರ್ ಮತ್ತೆ ಬಜೆಟ್ ಸರ್, ಈಗ ವಿಲಾಸಿ ಜೀವನ ಮಾಡಕ್ಕೆಲ್ಲ ಅಗ್ರಿಕಲ್ಚರ್ ಮತ್ತೆ ಬಜೆಟ್